ಬಿರುಗಾಳಿಗೆ ಹಾರಿದ ಮನೆಗಳ ಮೇಲ್ಛಾವಣಿಗಳು. ಖಾನಾಪುರ ತಾಲೂಕಿನ ಬೀಡಿ ಹೋಬಳಿಯ ಮಾಸ್ಕಿನಟ್ಟಿ ಗ್ರಾಮದ ಸುತ್ತಮುತ್ತ ಸೋಮವಾರ 1 ಗಂಟೆಗೂ ಹೆಚ್ಚು ಸುರಿದ ಗುಡುಗು ಸಹಿತ ಭಾರೀ ಮಳೆ ಬಿರುಗಾಳಿಗೆ ಮಾಸ್ಕಿನಟ್ಟಿ ಗ್ರಾಮದ ಮನೆಗಳ ಮೇಲ್ಛಾವಣಿ ಹಾರಿ ಹೋಗಿದ್ದು ಕೆಲವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸೋಮವಾರ ಸಂಜೆ ಸುರಿದ ಭಾರೀ ಮಳೆಗೆ ತಾಲೂಕಿನ ಬೂರಣಗಿ ಮಾಸ್ಕಿನಟ್ಟಿ ಗ್ರಾಮದಲ್ಲಿ ಗಾಳಿಯ ರಭಸಕ್ಕೆ ಸುಮಾರು 9 ರಿಂದ 10 ಮನೆಗಳ ಮೇಲ್ಛಾವಣಿ ಹಾರಿ ಹೋಗಿ ಅಪಾರ ನಷ್ಟ ಸಂಭವಿಸಿದೆ. ಮನೆಗಳಲ್ಲಿ ಸಂಗ್ರಹಿಸಿಟ್ಟಿದ್ದ ದವಸ ಧಾನ್ಯಗಳು ಕೂಡ ಮಳೆಗೆ ಹಾಳಾಗಿದೆ. ಕೆಲವರು ರಾತ್ರಿ ಕಳೆಯಲು ಇತರರು ಮನೆಗಳಲ್ಲಿ ಆಶ್ರಯ ಪಡೆಯಬೇಕಾಗಿತ್ತು. ಇನ್ನು ಪ್ರಕೃತಿ ವಿಕೋಪದ ಅಡಿ ನೀಡುವ ಪರಿಹಾರದ ಮೊತ್ತವನ್ನು ಹೆಚ್ಚಿಸಬೇಕು, ಆಸ್ತಿ ಪಾಸ್ತಿ ಹಾನಿಯಾದ ನಾಗರಿಕರಿಗೆ ಪರಿಹಾರ ಕೊಡಬೇಕು ಎಂದು ಸಮಾಜ ಸೇವಕ ವಿಜಯ್ ಕೋಲಗಾರ್ ತಹಸೀಲ್ದಾರ್ ಅವರು ಒತ್ತಾಯಿಸಿದ್ದಾರೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕನ್ನಡ. ಅಮ್ಮ ನಿಮ್ಮ ಎಷ್ಟು ಲಾಸ್ ಆಗೈತ್ರಿ ಅಮ್ಮ ಮಳೆಗೆ ಪತ್ರ ಹೋಗ್ರಿ ಒಂದು 2 ರಿಂದ 3 ಲಕ್ಷ ರೂಪಾಯಿ ಲಾಸ್ ಆಗೈತ್ರಿ. ನಮಗೆ ಮನಿ ಎಲ್ಲ ಇದನ್ನ ಆಗೋಗೈತ್ರಿ. ನಮ್ಮ ಮನಿ ಎಲ್ಲ ತೊಯ್ದ್ರಿ. ಗಾಳಿ ಮಳೆಗೆ ನಾವು ಏನು ತಿಳಿದಾತಿ ಬೇರೆದ್ರ ಮನೆಗೆ ಹುಡುಗರನ್ನ ತಗೊಂಡ ಹುಡುಗನ್ರಿ ನಾ 3 ಮಕ್ಕಳ ತಗೊಂಡ್ ಕಿಸ್ರಿ ಮನಿ ಎಲ್ಲ ತೋದ್ಬಿಟ್ಟೈತ್ರಿ. 3 ಮಕ್ಕಳ ತಗೊಂಡ ಬೇರೆದ್ರ ಮನೆ ಬಾಜು ಮನೆಗೆ ಮಳ್ಯಾಗನ ಕರ್ಕೊಂಡು ಓಡಿ ಹೋಗ್ಯಾಳ್ರಿ ನಾ ಮನೆಯಿಂದ. ನಿಮ್ಮ ಯಜಮಾನ್ರಿ ಅಮ್ಮ? ಯಜಮಾನ್ರಿ ಕೆಲ್ಸಕ್ಕೆ ಹೋಗ್ಯಾರ್ರಿ. ಹ್ಞೂ ಅಮ್ಮ. ಅವ್ರು ಕೆಲ್ಸಕ್ಕೆ ಹೋಗ್ಯಾರ. ಎಷ್ಟು ಪತ್ರ ಹೋಗಿದಾರೆ ಅಮ್ಮ ನಿಮ್ಮ? ಒಂದು 3-4 ಪತ್ರ ಹೋಗ್ಯಾವ್ರಿ. ಹ್ಞೂ ಅಮ್ಮ. 4 ಪತ್ರ ಹೋಗ್ಯಾವ್ರಿ. ಹಂಚೆಲ್ಲ ಬೆಳಗಿನ ಹಂಚೆಲ್ಲ ಹೋಗ್ಯಾವ್ರಿ. ಹೌದ್ರೇನ್ರಿ? ಬೆಳಗಿನ ಏನೋ ಹಂಚೆಲ್ಲ ಹೋಗ್ಯಾವ್ರಿ. ಎಲ್ಲ ಕ್ವಾನ್ಯಾಗೆಲ್ಲ ನೀರು ತುಂಬ್ಯಾರಿ. ಹ್ಞೂ ಏನು ಗಾಡಿ ಅದು ಏನು ಕುಸ್ಕೈತೇನ್ರಿ? ಗಾಡಿ ರೀ ಎಲ್ಲ ಇಟ್ಟಂಗಿ ಈ ಸೈಡ್ದೆಲ್ಲ ಸ್ವಲ್ಪ ಮ್ಯಾಗಿನ ಎಲ್ಲ ಬಿದ್ದೈತ್ರಿ. ಈ ಕಡೆ ಎಲ್ಲ ನೋಡ್ರಿ ಇಲ್ಲಿ ಕಾಲಾಗೆಲ್ಲ ಹಂಗ ಇದನ್ನ ಆಗೈತ್ರಿ. ಎಲ್ಲ ತುಂಬಿ ಹೋಗೋದೇನ್ರಿ ನಾ. ಹ್ಞೂ ಆಯ್ತು. ನಿಮ್ಮ ಹೆಸರಮ್ಮ? ಲಕ್ಷ್ಮೀ ಪರಸ್ರಮ್ ಚಲವಾದ್ರಿ. ಅಗದಿ ಕಡು ಬಡವ್ರದೇವ್ರಿ. ನಮಗೆ ದುಡ್ಡು ತಿನ್ನಕ್ಕೆ ಆಗೋದಿಲ್ಲ. ನನ್ನ ಗಂಡ ವಯಸ್ಸಾದವದಾನು, ಅವ್ಗೆ ಆರಾಮಿಲ್ಲ. ಮಳೆ ಗಾಳಿಗಾಗಿ ನಮ್ಮ ಹಂಚೆಲ್ಲ ಹಾರಿ ಹೋಗೈತ್ರಿ ಸರ್. ನಮಗೆ ಹೊತ್ತುಗಳು ಅಷ್ಟು ಇದಿಲ್ಲ, ಆಸಕ್ತಿ ಇಲ್ಲ. ಏನಾದರೂ ಮಾಡಿ ನಮ್ಮ ಬಡವ್ರಿಗೆ ಸಹಾಯ ಮಾಡಿರಿ. ನಿಮ್ಮಂಥ ಗೋರ್ಮೆಂಟ್ದವರು ಕೈ ಮುಗಿದು ಕೇಳ್ಕೋತೇವಿ. ಎಷ್ಟು ಲಕ್ಷಣ ಆಗಿಬೋದ್ರಿ ಅಮ್ಮ? ಒಂದು 50 ರಿಂದ ಹಿಡಿದು 60 ಸಾವಿರ ಮಟ ಲುಕ್ಷಣ ಆಗೈತ್ರಿ ನಮ್ದು. ಹೌದ್ರಿ. ಹೆಸರೇನ್ರಿ ನಿಮ್ಮದ? ಪಾರ್ವತಿ ಗುಂಡು ಕೋಲ್ಕಾರ್.